ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಶ್ರೀಕರ ಶುಭಕರ ಪ್ರಣವ ಸ್ವರೂಪ ಲಕ್ಷ್ಮೀ ನರಸಿಂಹ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಂತೋಷ್ ಕುಮಾರ್. ಐ ಆಮ್ ಫ್ರಮ್ ಬೇಸಿಕಲಿ ಬೆಂಗಳೂರವನೇ. ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ಯೂಟ್ಯೂಬರ್ ಅಂತೂ ಅಲ್ವೇ ಅಲ್ಲ. ಬಟ್ ಈ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ವ್ಯೂ ಲೈಕ್ಗೋಸ್ಕರ ಸೌಜನ್ಯ ಹೇಳ್ಕೊಂಡು ಯಾರೋ ತಮ್ಮ ಬೇಲೆ ಬೇಯಿಸ್ಕೊತಾ ಇದಾರೆ, ಆ ಯೂಟ್ಯೂಬರ್ಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ಲೆಟ್ ಸ್ಟಾರ್ಟ್. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಆಗ್ತಾರೋ ಬೆಳವಣಿಗೆಗೆಲ್ಲ ಮೂಲ ಕಾರಣನೇ ಈ ಯೂಟ್ಯೂಬರ್ ಸಮೀರ್ ದೂತ. ಸಮೀರ್ ದೂತ. ಫೆಬ್ರವರಿ 27, 2025 ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಈ ಸಮೀರ್ ಅನ್ನೋ ಯೂಟ್ಯೂಬರ್. ಆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾನೆ, ನಮ್ಮ ವ್ಯೂವರ್ಸು ಸೌಜನ್ಯಕ್ಕೋಸ್ಕರ ಒಂದು ವಿಡಿಯೋ ಮಾಡಿ, ಸೌಜನ್ಯ ಕೇಸ್ಗೋಸ್ಕರ ಒಂದು ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾನೆ. ಈಗ ಆ ವಿಡಿಯೋ ಯೂಟ್ಯೂಬಲ್ಲಿ ಸಿಗಲ್ಲ, ಯಾಕೆಂದ್ರೆ ಕೋರ್ಟ್ ಇಂದ ಆದೇಶ ಆಗಿ ಆ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗಿದೆ. ನಿಮ್ಮ ಹತ್ರ ಏನಾದ್ರು ಆ ವಿಡಿಯೋ ಇದ್ರೆ ನೀವು ಬೇಕಾದ್ರೆ ಚೆಕ್ ಮಾಡಿ. ಕ್ಲಿಯರ್ ಆಗಿ ಹೇಳಿದ್ದಾನೆ ಈ ಸಮೀರ್ ಅನ್ನೋ ಯುವಕ, ಈ ವಿಡಿಯೋ ಮಾಡ್ತಾ ಇರೋದು ನನ್ನ ವ್ಯೂವರ್ಸ್ಗೋಸ್ಕರ, ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾನೆ. ಈ ಸಮೀರ್ ದೂತ 3 ವಿಡಿಯೋ ಮಾಡಿದ್ದಾನೆ. ಮೊದಲನೇ ವಿಡಿಯೋದಲ್ಲಿ ಹೇಳ್ತಾನೆ, ನನ್ನ ವ್ಯೂವರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು ವಿಡಿಯೋ ಮಾಡ್ತಾನೆ, ಆ ವಿಡಿಯೋದಲ್ಲಿ ಹೇಳ್ತಾನೆ ನನ್ನ ಹೋರಾಟ ಏನಿದ್ದು ಈ ನಕಲಿ ದೇವಮಾನವನ ವಿರುದ್ಧ ಅಂತ. ಇನ್ನೊಂದು ವಿಡಿಯೋ ಮಾಡ್ತಾನೆ, ಅದ್ರಲ್ಲಿ ಹೇಳ್ತಾನೆ ನಮ್ಮ ಹೋರಾಟ ಏನಿದ್ದು ಸೌಜನ್ಯಗೆ ನ್ಯಾಯ ಕೊಡೋದಕ್ಕೋಸ್ಕರ ಅಂತ. ಇದರಲ್ಲಿ ಯಾವ ನಿಜ ಯಾವ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ. ಒಂದೆಲ್ಲ ವಿಡಿಯೋ ಇದ್ರೆ ದಯವಿಟ್ಟು ಒಂದ್ಸಲ ಕ್ಲಿಯರ್ ಆಗಿ ನೋಡಿ, ಯೋಚನೆ ಮಾಡಿ, ವಿಶ್ಲೇಷಣೆ ಮಾಡಿ ಹೇಳಿ. ಆ ವಿಡಿಯೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, 2012 ಭೀಮಂಗೆ ಕಚೇರಿಯಿಂದ ಒಂದು ಕಾಲ್ ಬರುತ್ತೆ. ಅದೇನಂದ್ರೆ, ಕಾಡಿನ ಮಧ್ಯ ಒಂದು ಹೆಣ ಬಿದ್ದಿದೆ, ಹೋಗಿ ಅದನ್ನ ಮಣ್ಣು ಬಾ ಅಂತ. ಆ ಭೀಮ ಅಲ್ಲಿಗೆ ಹೋಯ್ತಾನೆ, ಆ ಬಾಡಿ ನೋಡ್ತಾನೆ. ಆ ಬಾಡಿ ಮೇಲೆ ಇದ್ದಿದ್ದು ಬಟ್ಟೆ ನೋಡ್ಬಿಟ್ಟು ಆ ಹುಡುಗಿ ಮೈಸೂರಿನೊಳೆ ಅಂತ ಕಂಡಿಡಿತಾನೆ. ಅದೇ ವಿಡಿಯೋದಲ್ಲಿ ಅದೇ ಸಮೀರ್ ಹೇಳ್ತಾನೆ, ಆ ಹುಡುಗಿ ಮುಖನ ಆಸಿಡ್ ಹಾಕಿ ಸುಟ್ಬಿಟ್ಟು ರೇಪ್ ಅನ್ನು ಮರ್ಡರ್ ಮಾಡಿ ಆ ಬಾಡಿನ ಪೇಪರ್ ಅಲ್ಲಿ ಹಾಕಿ ಸುತ್ತಿ ಕವರ್ ಮಾಡಿದ್ದಾರೆ ಅಂತ. ಯಾವ್ದು ನಿಜ ಯಾವ್ದು ಸುಳ್ಳು? ನಿಮ್ ಡೌಟ್ ಇದೆ, ಆ ವಿಡಿಯೋ ಈ ಕ್ಯಾಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. 2012 ಧರ್ಮಸ್ಥಳ. ಭೀಮನ ಮಾಹಿತಿ ಕಚೇರಿಯವರು ಕರೆದು, ಇಂಥ ಕಾಡಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಅಂತೆ, ಅದನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಹೋಗಿ ಮಣ್ಣು ಮಾಡಿ ಬಾ ಅಂತ ಕಳಿಸ್ತಾರೆ. ಮಾಹಿತಿ ಕಚೇರಿಯವರು ಹೇಳಿದಂತಹ ಲೊಕೇಶನ್ಗೆ ಭೀಮಾ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸು ಹುಡುಗಿದಿರುತ್ತೆ. ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮಾ ಅವಳನ್ನ ಕಂಡುಹಿಡಿತಾನೆ. ಅದೇ ಹುಡುಗಿನ ಈ ಹಿಂದೆ ಭೀಮಾ ದೇವಸ್ಥಾನದಲ್ಲಿ ನೋಡಿರ್ತಾನೆ. ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ್ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ. ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ರೇಪ್ ನಡೆದಿದೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ. ಆ ಸಮೀರು ಅದೇ ವಿಡಿಯೋದಲ್ಲಿ ಹೇಳ್ತಾನೆ, ಬೆಳಿಗ್ಗೆ ಒಂದು ಹೆಣ, ಸಾಯಂಕಾಲ ಒಂದು ಹೆಣ ಆ ನೇತ್ರಾವತಿ ನದಿಯ ಸ್ನಾನಘಟ್ಟದಲ್ಲಿ ಬಿದ್ದಿರುತ್ತೆ ಅಂತ. ಅದೇ ಸಮೀರು ಅದೇ ವಿಡಿಯೋದಲ್ಲಿ ಇದ್ದಾನೆ. ಏನಂತ ಅಂದ್ರೆ, ಕಚೇರಿಯವರು ಕಾಲ್ ಮಾಡ್ತಾರೆ, ಅಲ್ಲೊಂದ್ ಹೆಣ ಬಿದ್ದಿದೆ, ಇಲ್ಲೊಂದ್ ಹೆಣ ಬಿದ್ದಿದೆ, ಅಲ್ಲೊಂದ್ ಎತ್ತಾಕೋಗು, ಇಲ್ಲೊಂದ್ ಎತ್ತಾಕೋಗು ಅಂತ. ಮತ್ತೆ ಅದೇ ಸಮೀರ್ ಹೇಳ್ತಾನೆ, ಆ ಧರ್ಮಸ್ಥಳದಲ್ಲಿರೋ ಹೋಟೆಲ್ಗಳು, ಪ್ರಸಿದ್ಧ ಹೋಟೆಲ್ಗಳು ಯಾವ್ಯಾವಿದೆ, ಗೋದಾವರಿ, ನೇತ್ರಾವತಿ, ಗಂಗೋತ್ರಿ, ಇನ್ನ ಎಕ್ಸ್ಟ್ರಾ ಯಾವ್ಯಾವ ಹೋಟೆಲ್ಗಳು ಇದೆಯೋ ಅಲ್ಲಿ ಮಧ್ಯರಾತ್ರಿ ಒಂದು ಹೆಣ ಬಿದ್ದಿರುತ್ತೆ ಅಂತ. ಇದು ನನಗೆ ಫುಲ್ ಕನ್ಫ್ಯೂಸ್ ಆಗ್ತೈತೆ, ಯಾವ್ದು ನಿಜ ಯಾವ್ದು ಸುಳ್ಳು, ಎಲ್ಲಿ ಹೆಣ ಬಿದ್ದಿರುತ್ತೆ, ಎಲ್ಲಿರುತ್ತೆ, ಎಲ್ಲ ಬರೀ ಸುಳ್ಳಿನ ಕಥೆನೆ ಕಟ್ಬಿಟ್ಟಿದ್ದಾನೆ. ಈಗ ರೀಸೆಂಟ್ ಆಗಿ 1 ತಿಂಗಳು ಮುಂಚೆ ಒಂದು ವಿಡಿಯೋ ಮಾಡ್ತಾನೆ. ಆ ವಿಡಿಯೋ ಬಂದು 23 ನಿಮಿಷ 52 ಸೆಕೆಂಡ್ ಇದೆ. ಆ ವಿಡಿಯೋದಲ್ಲಿ ಹೇಳ್ತಾನೆ, ಈ ಭೀಮ ಅನ್ನೋ ಒಬ್ಬ ಮನುಷ್ಯ ತಾನು 17 ವರ್ಷ ಇದ್ದಾಗೆ ಧರ್ಮಸ್ಥಳಕ್ಕೆ ಹೋಗಿ ಕೆಲ್ಸಕ್ಕೆ ಸೇರ್ಕೋತಾನೆ ಅಂತ, ಹಾಗೆ 23 ವರ್ಷ ಸರ್ವಿಸ್ ಮಾಡ್ತಾನೆ ಅಂತಾನು ಹೇಳ್ತಾನೆ. ಅದೇ ಭೀಮಾ ನಿನ್ನೆ ಒಂದು ಇಂಡಿಯಾ ಟುಡೇ ಅನ್ನೋ ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾನೆ. ಆ ನ್ಯೂಸ್ ಚಾನೆಲ್ ಅವ್ನು ಕ್ಲಿಯರ್ ಆಗಿ ಹೇಳ್ತಾನೆ, 1994 2014 ನಾನು ವರ್ಕ್ ಮಾಡಿದ್ದೀನಿ.
ಅಂತ ಹೇಳ್ತಾನೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು? ಸಮೀರ್ ಪ್ರಕಾರ 23 ವರ್ಷ, ಈ ಭೀಮನ್ ಪ್ರಕಾರ 20 ವರ್ಷ. ನೀವ್ ಯೋಚನೆ ಮಾಡಿ ಇದ್ರಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ನಿಜ ಇದೆ ಅಂತ. ಈ ಸಮೀರ್ನ 2ನೇ ವಿಡಿಯೋ ನೋಡಿ, ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ಈ ದೂತ ಸಾಕ್ಷಿ ಇಲ್ದಲೆ ಏನು ಮಾತಾಡೋದಿಲ್ಲ ಅಂತ. ಅದಕ್ಕೋಸ್ಕರ 2ನೇ ವಿಡಿಯೋದಲ್ಲಿ ಇಂಟರ್ನೆಟ್ ಇಂದ ಸೌಜನ್ಯಕ್ಕೆ ಸಂಬಂಧಪಟ್ಟಂತ ಜಡ್ಜ್ಮೆಂಟ್ ಕಾಪಿನ ಡೌನ್ಲೋಡ್ ಮಾಡಿ ನಿಮಗೆ ನೀಟಾಗಿ ತೋರಿಸ್ತಾನೆ. ಅದೇ ದೂತ 3ನೇ ವಿಡಿಯೋ ಮಾಡಿದಾನೆ 23 ನಿಮಿಷ 52 ಸೆಕೆಂಡ್. ಆ 23 ನಿಮಿಷ 52 ಸೆಕೆಂಡ್ ಅಲ್ಲಿ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ತೋರಿಸಿದನ ಚೆಕ್ ಮಾಡಿ ನೀವೇ. ಒಂದು ಸಣ್ಣ ಸಾಕ್ಷಿ ಅವ್ನು ತೋರಿಸಿಲ್ಲ. ಅವ್ನು ಬರೇ ಏನದ ಅಂತೆ ಕಂತೆ ಅಂತೆ, ಅಲ್ಲಿ ಹೋಗಿದಂತೆ, ಅಲ್ಲಿ ಇತ್ತಂತೆ, ಅಲ್ಲಿ ಬಂತಂತೆ, ಇಲ್ಲಿ ಹೋಯ್ತಂತೆ, ಇಷ್ಟೇ. ಅವ್ನ ವಿಡಿಯೋ ಬೇಕಾದ್ರೆ ಇಲ್ಲಿ ಕ್ಯಾಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಡ್ಬೇಕಾರೆ. ಅವ್ನ್ ಎಲ್ಲದಲ್ಲೂ ಅಷ್ಟೇ ಅಂತೆ ಕಂತೇನೆ. ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತ, ಆ ಕಡೆ ಬಿಸಾಡೋರಂತ, ಚಿಕ್ಕಗಳ ತರ ನಿಂತಿರೋರಂತ. ಅಂಡ್ ಈ ಸಮೀರ್ ಷಡ್ಯಂತ್ರನ ನಿಮ್ಗೆ ನಾನು ನೀಟಾಗಿ 1 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವನು ಟಾರ್ಗೆಟ್ ಇರೋದು ಸೌಜನ್ಯಂಗೆ ನ್ಯಾಯ ಕೊಡ್ಸೋದಂತ ದೇವರನೇ ಅಲ್ಲ. ಇವನ್ ಟಾರ್ಗೆಟ್ ಇರೋದು ಧರ್ಮಸ್ಥಳದ ಅಧಿಕಾರಿ ಮೇಲೆ. ಅದಕ್ಕೋಸ್ಕರ ಇವನು ಫಸ್ಟ್ ಚೂಸ್ ಮಾಡಿದ್ದೆ ದಲಿತ ಸಂಘದವ್ರನ್ನ. ಅದಕ್ಕೋಸ್ಕರ ನಿಮ್ಗೊಂದು ಕತೆ ಕೇಳ್ದ, ಏನಂತ, ಅಲ್ಲಿರೋ ಭಿಕ್ಷುಕರನ್ನೆಲ್ಲ ಒದ್ದಿ ಓಡಿಸ್ತಾ ಇದ್ದ, ಯಾರಾದ್ರೂ ಬಂದ್ರೆ ಸಾಯಿಸ್ಬಿಡೋದು ಅಂತ. ಹಂಗೆ ಒದ್ದಿ ಓಡಿಸೋರು ಮತ್ತೆ ಜೀವ ಭಯ ಇರೋರು ಯಾರನ್ನು ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇರಲಿಲ್ಲ. ಹಂಗೆ ಬಂದ್ರು ಅವ್ರನ್ನೂ ಸಾಯಿಸಿ ಮಣ್ಣು ಮಾಡ್ತಾನೆ ಅಂತ. ಇದು ಮಾತ್ರ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಇವ್ನು ಹೇಳ್ತಾ ಇರೋದು ದೊಡ್ಡ ಸುಳ್ಳು. ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಅವನು ಫಸ್ಟ್ ಟಾರ್ಗೆಟ್ ಮಾಡಿದ್ರೆ ದಲಿತವ್ರನ್ನ. ಅದಕ್ಕೋಸ್ಕರ ಅವನೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ದ. ಆ ಕ್ಯಾರೆಕ್ಟರ್ ಹೆಸರೇ ಭೀಮ. ಗೊತ್ತಿದೆಯಲ್ಲ, ಜೈ ಭೀಮ ಕತೆ ಏನು ಅಂತ. ಯೋಚನೆ ಮಾಡಿ, ಸ್ವಲ್ಪ ಬುದ್ಧಿವಂತರ ತರ ಯೋಚನೆ ಮಾಡಿ ಜನಗಳೇ. ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸಮೀರ್, ಇಷ್ಟೆಲ್ಲ ಹೇಳಿದ್ ನೀನ್ ಹತ್ರ ಸಾಕ್ಷಿ ಇದ್ರೆ ದಯವಿಟ್ಟು ತಗೊಂಡೋಗಿ ಕೋರ್ಟಿಗೆ ಕೊಡು. ನಿನ್ ಜೊತೆ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇರ್ತಾರೆ. ನಿನ್ ವಿಡಿಯೋ, ನಿಂದು ಕಾಲ್ಪನಿಕ ಕತೆ ಇವ್ಯಾವುದು ಜನಗಳು ನಂಬಲ್ಲ. ಜನಗಳು ನಂಬೋದು ಸಾಕ್ಷಿ. ನಿನ್ನ ಹತ್ರ ಯಾವ್ದಾದ್ರು ಒಂದು ಸಾಕ್ಷಿ ಕೊಡು, ಒಂದು ಎವಿಡೆನ್ಸ್ ಕೊಡು, ನಾವೇ ನಿಮ್ ಜೊತೆ ಬರ್ತೀವಿ. ಅದನ್ನ ಬಿಟ್ಬಿಟ್ಟು ನಿನಗ್ ಬೇಕಾದಂಗೆ ನಿನಗೆ ಇಷ್ಟ ಬಂದ ಕಾಲ್ಪನಿಕ ಕತೆ ಹೇಳೋದು ಸರಿಯಲ್ಲ. ಓಕೆನಾ ಫ್ರೆಂಡ್ಸ್? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಸಮೀರ್ ಭೂತನ AI ವಿಡಿಯೋ ನೋಡ್ಬಿಟ್ಟು ಹೇಳ್ತೇನೆ ನೋಡಿ, AI ವಿಡಿಯೋ ನೋಡ್ಬಿಟ್ಟು ನೀವು ಮರಳಾಗ್ಬೇಡಿ. ಇವನ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ಇವನ ಹತ್ರ ಯಾವುದೇ ಪುರಾವೆ ಇಲ್ಲ. ಸುಮ್ಮನೆ ಲೈಕ್ಸ್ ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದಾನೆ ಬಿಟ್ರೆ ಬೊಗ್ಳೆ ಇವನ ಹತ್ರ ಏನೂ ಇಲ್ಲ. ಈ ಭೂತನ ಮಾತಂತೂ ಯಾವುದೇ ಕಾರಣಕ್ಕೂ ನಂಬಾಡಿ. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ. ಈ ಯಾರ್ಯಾರು ನಾನು ಸೌಜನ್ಯಕ್ಕೋಸ್ಕರ ನ್ಯಾಯ ಕೊಡ್ತೀನಿ, ಸೌಜನ್ಯಕ್ಕೋಸ್ಕರ ಓಡಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರ, ಆ ನಕಲಿ ಹೋರಾಟಗಾರರ ಅಸಲಿ ಮುಖನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಿನ್ ಟು ಪಿನ್, ಪಾಯಿಂಟ್ ಅವ್ರೇನು ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸಿಗೋಣ. ಓಕೆ.